ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕೈ ಮುಖಂಡ ರಾಜೇಗೌಡ ಏನೋ ಧಮಕಿ ಹಾಕಿದ್ದ ಪ್ರಕರಣ ಇವತ್ತು ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥದ್ದು. 3 ಕೋರ್ಟ್ಗಳಲ್ಲಿ ಸಹ ಅವರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಈಗ ಜೈಲಲ್ಲಿ ಅವರು ವಾಸ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಒಬ್ಬ ರಾಜಕಾರಣಿನ ಎದುರಾಕೊಳ್ಳೋದು ಅಷ್ಟು ಸುಲಭದ ಅಲ್ಲ. ಈಗ ಅವು ಈ ಶಿಡ್ಲಘಟ್ಟ ಪೌರಾಯುಕ್ತೆಯವರು ಅವ್ರ ವಿರುದ್ಧ ಕಾನೂನು ಹೋರಾಟಕ್ಕೆ ಸಮರಕ್ಕೆ ಇಳಿದಿದ್ದಾರೆ. ಈಗ ಸದ್ಯಕ್ಕೆ ಅವ್ರ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತೀನಿ. ಮೇಡಮ್, ಒಬ್ಬ ರಾಜಕಾರಣಿ ವಿರುದ್ಧವಾಗಿ ಇಷ್ಟು ಧೈರ್ಯದಿಂದ ಹೋರಾಟ ಮಾಡೋದು ಅದು ಸುಲಭ ಅಲ್ಲ. ಯಾವ ರೀತಿ ಅನ್ನಿಸ್ತದೆ ನಿಮಗೆ? ಸರ್, ಅದು ನಾವು ಮುನ್ಸಿಪಾಲ್ಟಿಯವರು ನಮ್ಮ ಎಲ್ಲ ಎಂಪ್ಲಾಯೀಸು ಸೇರಿಕೊಂಡು ವಿ ಹ್ಯಾವ್ ಲೈಕ್ ಆನ್ ಯುನೈಟೆಡ್ ಒಪಿನಿಯನ್ ವಿ ಫೈಲ್ಡ್ ಎನ್ FIR ಅಷ್ಟೇ ಸರ್. ಮೇಡಮ್, ಈಗ ಒಬ್ಬ ರಾಜಕಾರಣಿ ಅಂದರೆ ಇವಾಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಸೋತಂಥವ್ರು, ಅಷ್ಟು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಫಾಲೋಯಿಂಗ್ ಇರ್ತಕ್ಕಂಥವ್ರು, ಅವ್ರನ್ನೆಲ್ಲ ಈಗ ಅವ್ರದ್ದೆಲ್ಲ ಒಂದು ಕಡೆ ಭಯ ಇರುತ್ತೆ. ಅದ್ರ ಬಗ್ಗೆ ಒಂದು ಲೆಟ್ರ್ ಕೂಡ ನಿಮ್ಗೆ ಬಂದಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ನಾವು ಅದನ್ನು FIR ಫೈಲ್ ಮಾಡಿದ್ದೀವಿ ಸರ್. ಆ ಲೆಟರ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಮೇಡಮ್, ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ನಿಮ್ಮ ಕುಟುಂಬಸ್ಥರು ಏನು ಹೇಳ್ತಾರೆ? ಯಾವ ರೀತಿ ನಿಮ್ಗೆ ಧೈರ್ಯ ತುಂಬ್ತಾ ಇದ್ದಾರೆ ಅಂತೇಳಿ? ಈಗ ಅವ್ರು ಸ್ಟೇಬಲ್ ಆಗಿದ್ದಾರೆ, ದೇ ಆರ್ ಫೈನ್. ತಮ್ಮ ಯಜಮಾನ್ರು ಎಲ್ಲಿದ್ದಾರೆ ಮೇಡಮ್? ಏನು ಮಾಡ್ತಾಯಿದ್ದಾರೆ ಇವಾಗ? ನಿಮ್ಗೆ ಯಾವ ರೀತಿ ಮಾರಲ್ ಸಪೋರ್ಟ್ ಕೊಡ್ತಾಯಿದ್ದಾರೆ ಅವರು? ಸರ್, ಅವರು ಮಿಡಲ್ ಈಸ್ಟಲ್ಲಿದ್ದಾರೆ ಸರ್. ಸೊ ಹೀ ಈಸ್ ಆಲ್ಸೋ ಫೈನ್. ಎಲ್ಲ ನಾರ್ಮಲ್ ವರ್ಕಲ್ಲೇ ಇದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊತಾ ಇದ್ದಾರೆ. ಈಗ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ನಿಮ್ಮ ಅಧಿಕಾರಿಗಳು ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಬೆನ್ನಿಗೆ ಅಂತೇಳಿ ಏನೆಲ್ಲ ಹೇಳ್ತಾರೆ? ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್, ದೇ ಆಲ್ ಆರ್ ವೆರಿ ಸಪೋರ್ಟಿವ್. ಎಲ್ಲರೂ ನಮಗೆ ವಿ ಹ್ಯಾವ್ ಕಮ್ ಬ್ಯಾಕ್ ಟು ಅವರ್ ನಾರ್ಮಲ್ ವರ್ಕ್. ಸೊ ಎಲ್ಲರೂ ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ. ದೇ ಆಲ್ ಆರ್ ವೆರಿ ಸಪೋರ್ಟಿವ್. ಇದಿಷ್ಟು ಪೌರಾಯುಕ್ತೆ ಅಮೃತಗೌಡರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.